ಹಲ್ಲೆಲೂಯಾ. ಎಸ್, ಗಾಡ್ ಬ್ಲೆಸ್ ಯು. ಸೊ ಈ ತಿಂಗಳ ಒಂದು ಕೊನೆಯ ಭಾನುವಾರದಲ್ಲಿ ನಾವು ಈ ದಿನದಲ್ಲಿ ನಾವು ಬಂದಿದ್ದೇವೆ. ಎಷ್ಟು ಜನರು ಮೇ ಅಂದರೆ ಅದು ನನಗೆ ಆಶೀರ್ವಾದವಾಗಿ ದೇವರು ನಡೆಸ್ತಾ ಇದ್ದಾರೆ ಅನ್ನುವ ನಂಬಿಕೆಯಲ್ಲಿದ್ದೀರಾ? ಮೇ ಅಂದ ತಕ್ಷಣ ಇನ್ನೂ ಒಂದು ವಾರ ನಮಗೆ ಉಂಟು. ಹಲ್ಲೆಲೂಯಾ. ಸೊ ಆಲೋಚನೆಯಲ್ಲಿ ನೋಡುವಾಗ ಇನ್ನೂ ಒಂದು 7 ಇಲ್ಲ 6 ದಿನಗಳು ನಮಗೆ ಉಂಟು. ಹಲ್ಲೆಲೂಯಾ. ಸೊ ನಂಬ್ರಿ, ಇನ್ನು ಈ 6 ದಿನದ ಒಳಗಾಗಿ ಕೂಡ ಇನ್ನಷ್ಟು ಶುಭ, ಇನ್ನಷ್ಟು ಕೃಪೆ ನನ್ನನ್ನು ಹಿಂಬಾಲಿಸ್ತದೆ ಅಂತ. ಹಲ್ಲೆಲೂಯಾ. ಸೊ ವಿಶೇಷವಾಗಿ ನಾವು ಗಮನಿಸುವಾಗ ಈ ಒಂದು ಸೀರೀಸ್, ಈ ಒಂದು ಸೆಷನ್ ಲಾಸ್ಟ್ ಟಾಪಿಕಲ್ಲಿ ನಾವು ಈ ತಿಂಗಳು ನಾವು ಬಂದಿದ್ದೇವೆ. ಈ ದಿನದಲ್ಲಿ ಕರ್ತನಾತ್ಮನು ಕಳೆದ ದಿನದಲ್ಲಿ ಹೃದಯದಲ್ಲಿ ಹಾಕಿದಂಥ ಒಂದು ಟಾಪಿಕ್, ಒಂದು ಭಾಷೆ, ಒಂದು ಕಾರ್ಯ ಇದಾಗಿತ್ತು, ಮಾಸ್ಟರ್ ಆಫ್ ಗುಡ್ನೆಸ್. ಹಲ್ಲೆಲೂಯಾ. ಶುಭಗಳಿಗೆ ಆತನೇ ಒಡೆಯನು. ಹಲ್ಲೆಲೂಯಾ. ಸೊ ಈ ದಿನದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಆಸೆ ಪಡುವ ವಿಷಯ ಇದು, ಮಾಸ್ಟರ್ ಆಫ್ ಗುಡ್ನೆಸ್. ಹಲ್ಲೆಲೂಯಾ. ನಾವು ಸಹಜವಾಗಿ ಯಾರನ್ನ ಮಾಸ್ಟರ್ ಅಂತ ಕರಿತೀವಿ? ತಿಳುವಳಿಕೆಯವರು, ಶಿಕ್ಷಕರನ್ನ. ಎಜುಕೇಷನ್ ವೈಸ್ ನಾವು ನೋಡುವಾಗ PU ಮುಗಿಸಿ, UG ಅಂಡರ್ ಗ್ರ್ಯಾಜುಯೇಟ್ ಮುಗಿಸಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮುಗಿಸಿದ್ರೆ ಅದು ಮಾಸ್ಟರ್ಸ್ ಡಿಗ್ರಿ ಅಂತ ಹೇಳ್ತಾರೆ. ಸೊ ಡಬಲ್ ಡಿಗ್ರಿ ತೆಗೆದುಕೊಂಡಿರೋರನ್ನ ಮಾಸ್ಟರ್ ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಯಾಕಂದರೆ ಆ ಒಂದು ವ್ಯಕ್ತಿ ನೋಡುವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ಲಿ ಪೂರ್ಣವಾದ ಒಂದು ನಾಲೆಡ್ಜ್, ಎಲ್ಲ ವಿಷಯಗಳನ್ನು ಕಲಿತು ಅವನದಲ್ಲಿ ಪರಿಪಕ್ವತೆ, ಕ್ವಾಲಿಫೈಡ್ ಆಗಿದ್ದಾನೆ ಅವನು ಮಾಸ್ಟರ್ಸ್ಗೆ. ಇವಾಗ ಯಾವುದಾದ್ರೂ ಒಂದು ಸ್ಪೆಷಾಲಿಟಿಲಿ ಒಂದು ಸಬ್ಜೆಕ್ಟನ್ನ ಆತನ ಸ್ಟಡಿ ಮಾಡಿ ಈ ವಿಷಯದಲ್ಲಿ ಅವನಿಗೆ ಪೂರ್ಣ ಜ್ಞಾನ ಇದೆ ಅನ್ನುವರನ್ನ ಈ ಲೋಕ ಏನಂತ ಕರೆಯುತ್ತೆ? ಮಾಸ್ಟರ್ಸ್ ಅಂತ. ಅಂದರೆ ಮಾಸ್ಟರ್ ಡಿಗ್ರಿ ತೆಗೆದುಕೊಂಡಿದ್ದಾರೆ ಅಂತ ಕರೆಯುತ್ತದೆ. ಆದರೆ ನಾವು ಯೇಸುವನ್ನು ಮಾಸ್ಟರ್ ಆಫ್ ಗುಡ್ನೆಸ್ ಅಂದರೆ ಶುಭಗಳಿಗೆ ಆತನೇ ಒಡೆಯನು, ಆತನೇ ನಾಯಕನು ಅಂತ ನಾವು ಏಕೆ ಕರೀತೇವೆ ಅಂತಂದರೆ, ಆತನಲ್ಲಿಯೇ ಪೂರ್ಣ ಎಲ್ಲ ಒಳ್ಳೆ ಕಾರ್ಯಗಳು ಇರೋದು. ಹಲ್ಲೆಲೂಯಾ. ವಿಶೇಷವಾಗಿ ಗುಡ್ನೆಸ್ ಅಂದ ತಕ್ಷಣ ಆ ಗುಡ್, ಫಸ್ಟ್ ಪದ ಏನಿದೆ ಗುಡ್ ಅಂದ ತಕ್ಷಣ ನಾವು ದಿನನಿತ್ಯದ ಎಲ್ಲ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಉಪಯೋಗಿಸುವ ಪದ ಇದಾಗಿರ್ತದೆ. ಏನೇನನ್ನು ಉಪಯೋಗಿಸ್ತೇವೆ? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಫುಡ್, ಗುಡ್ ಡ್ರೆಸ್, ಗುಡ್ ಲುಕಿಂಗ್, ಗುಡ್ ಪ್ಲೇಸ್, ಗುಡ್ ಡೇ, ಗುಡ್ ಡೇ ಬಿಸ್ಕೆಟ್. ಸೊ ಈ ಗುಡ್ ಅನ್ನೋ ಪದವನ್ನು ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಎಲ್ಲ ಮಂಡಳದಲ್ಲೂ ನಾವು ಉಪಯೋಗಿಸ್ತಾ ಇರ್ತೀವಿ. ಸ್ಕೂಲ್ ಮಕ್ಕಳಿಗೆ ಗಮನಿಸ್ರಿ, ವೆರಿ ಗುಡ್ ಹ್ಯಾಂಡ್ ರೈಟಿಂಗ್, ಗುಡ್ ಮಾರ್ಕ್ಸ್, ಇದೆಲ್ಲ ಇರುತ್ತೆ. ನೋಡುವಾಗ A ಗ್ರೇಡ್, B ಗ್ರೇಡ್ ಅನ್ನುವಾಗ ಅಲ್ಲಿ ಗುಡ್, ವೆರಿ ಗುಡ್, ಇವೆಲ್ಲ ಎಲ್ಲೇ ಹೋದರೂ ಈ ಗುಡ್ ಅನ್ನುವ ಕಾರ್ಯ, ಈ ಒಳ್ಳೆ ಕಾರ್ಯ ಅನ್ನುವುದು ಅಲ್ಲಿ ಇದ್ದೇ ಇರ್ತದೆ. ಆದರೆ ಈ ಗುಡ್ ಅನ್ನುವುದು ಸತ್ಯವೇದದಲ್ಲಿಯೇ ಫಸ್ಟ್ ಬಂದದ್ದು. ನಿಮಗೆ ಗೊತ್ತಾ? ಹಲ್ಲೆಲೂಯಾ. ಈ ಗುಡ್ ಅನ್ನುವ ಪದವನ್ನು ಮೊದಲು ಉಚ್ಚರಿಸಿದೆ ಕರ್ತನಾದ ದೇವರು. ಓದ್ರಿ, ಆದಿಕಾಂಡ 1ನೇ ಅಧ್ಯಾಯದ 9ನೇ ವಚನದಲ್ಲಿ. ಇಫ್ ಯು ಆರ್ ರೀಡಿಂಗ್ ಇನ್ ಇಂಗ್ಲೀಷ್ ಬೈಬಲ್, ಅದನ್ನು ಒಂದು ಬಾರಿ ಇಂಗ್ಲೀಷ್ನಲ್ಲಿ ಓದಿ ನನಗೆ ಹೆಲ್ಪ್ ಮಾಡಿರಿ. ಅಲ್ಲಿ ಈ ಪದ ಅರ್ಥವಾಗ್ತದೆ. ಆದಿಕಾಂಡ 1:9 ಇಲ್ಲ 10 ಓದ್ರಿ. 10. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ನೋಡ್ರಿ, ಗಾಡ್ ಕಾಲ್ಡ್ ದ ಡ್ರೈ ಗ್ರೌಂಡ್ ಲ್ಯಾಂಡ್ ಅಂಡ್ ದ ಗ್ಯಾದರ್ಡ್ ವಾಟರ್ಸ್ he called seas and God saw that it was good. ಹಲ್ಲೆಲೂಯಾ. ಸೊ ಈ ಗುಡ್, ಒಳ್ಳೆಯದು ಅನ್ನುವ ಪದ ಮೊದಲು ಉಚ್ಚರಿಸಿದೆ ನಮ್ಮ ತಂದೆಯಾದ ದೇವರು. ಹಲ್ಲೆಲೂಯಾ. ಸೊ ಏನಾದರೂ ನಮ್ಮ ಬದುಕಿನಲ್ಲೂ ಕೂಡ ಒಳ್ಳೇದು ಆರಂಭವಾಗ್ತದೆ ಅಂತಂದರೆ ಅದು ದೇವರ ಬಾಯಿಯಿಂದಲೇ. ಹಲ್ಲೆಲೂಯಾ. ಇವತ್ತು ನನ್ನ ಜೀವಿತದಲ್ಲಿ ಇನ್ನೂ ಏನೂ ಒಳ್ಳೇದು ಸ್ಟಾರ್ಟೇ ಆಗಿಲ್ಲ ಬ್ರದರ್ ಅಂತ ನೀವು ಹೇಳಿದ್ರೆ, ನಾನು ಹೇಳ್ತೀನಿ, ದೇವರ ಹತ್ರ ಹೋಗಿ ಹೇಳ್ರಿ, ದೇವರೇ ನನ್ನ ಜೀವಿತವನ್ನು ನೋಡಿ ಒಳ್ಳೆಯದು ಅಂತ ನುಡಿ ಅಂತ. ಹಲ್ಲೆಲೂಯಾ. ಯಾಕಂದರೆ ಕೀರ್ತನೆಗಾರ ನೀನು ಹೇಳ್ತಾನೆ, ನನ್ನ ಸೃಷ್ಟಿಕರ್ತನು ನೀನಲ್ಲವೋ. ಹಲ್ಲೆಲೂಯಾ. ನಾನು ಇನ್ನೆಲ್ಲಿಗೆ ಹೋಗಲಿ ಅಂತ. ಯಾಕಂದರೆ ನಮ್ಮ ಸೃಷ್ಟಿಕರ್ತನೇ ಒಬ್ಬನೇ ಮಾತ್ರ ಹೇಳೋದಕ್ಕೆ ಸಾಧ್ಯ ಅದು ಒಳ್ಳೆಯದು ಅಂತ. ಹಲ್ಲೆಲೂಯಾ. ಮೊದಲನೇ ಬಾರಿ ನಿಮ್ಮ ಮಗು ನಿಮ್ಮ ಕೈಯಲ್ಲಿ ಅದು ಜನನ ಆದ ತಕ್ಷಣ ನಿಮ್ಮ ಕೈಯಲ್ಲಿ ಹಾಕುವಾಗ ನೀವು ಇದನ್ನು ನೋಡಿ, ಇದೇನು ಹಿಂಗಿದೆ ಅಂತ ಏನಾನು ಹೇಳಿದ್ದೀರಾ? ಹಲ್ಲೆಲೂಯಾ. ಹಿಂಗೆ. ಹಲ್ಲೆಲೂಯಾ.
ಅಯ್ಯೋ ಇದೇನಿದು. ಹಲ್ಲೆಲೂಯಾ. ಒಂದು ಮಗು ಆ ಕ್ಷಣದಲ್ಲಿ ಅದು ಜನನವಾಗಿ ಕೈಗೆ ಬಂದಾಗ ವಾ ಎಷ್ಟು ಚೆನ್ನಾಗಿದೆ, ಹಲ್ಲೆಲೂಯಾ, ವಾ ಗುಡ್ ಲುಕ್ಕಿಂಗ್, ಅಪ್ಪನ ಥರ ಇದೆ, ಅಮ್ಮನ ಥರ, ಇದೆಲ್ಲ ಹೇಳಿ ಅದನ್ನು ವರ್ಣಿಸುವುದಕ್ಕೆ ಅದನ್ನು ನಾವು ನಮ್ಮ ಕಣ್ಣಿನಲ್ಲಿ ಒಳ್ಳೆಯದು ಅಂತ ನಾವು ನೋಡ್ತೀವಿ ಅಲ್ವಾ. ಆಮೇಲೆ ಬಿಡ್ರಿ ಭಯದಿರುತ್ತೆ ಆ ಮಗುಗೆ, ಬಟ್ ಫಸ್ಟ್ ಕೈಗೆ ಬಂದಾಗ ಹಲ್ಲೆಲೂಯಾ ಆ ಖುಷಿ ಇದೆಯಲ್ಲ, ಆ ಒಳ್ಳೆಯದು ಅಂತ ಇದೆಯಲ್ಲ. ಯಾಕೆ ಅಂದರೆ ತಂದೆ ದೇವರು ಕೂಡ ತಾನು ಮಾಡಿದ ಸೃಷ್ಟಿ ಕಾರ್ಯಗಳನ್ನು ಮೊದಲನೇ ಬಾರಿ ನೋಡಿದಾಗ ಅವ್ರು ಹೇಳಿದ್ರು ಇದು ಒಳ್ಳೆಯದು ಅಂತ. ಹಲ್ಲೆಲೂಯಾ. ಸೊ ಏನಾದರೂ ಒಳ್ಳೆತನಗಳು ಶುಭಗಳು ಆರಂಭವಾಗ್ತದೆ ಅಂದರೆ ಅದು ಆತನ ಬಾಯಿಯಿಂದಲೇ. ಹಲ್ಲೆಲೂಯಾ. ಇವತ್ತು ಹೇಳ್ರಿ, ನನ್ನ ಜೀವಿತದಲ್ಲಿ ಇನ್ನೂ ಏನು ಒಳ್ಳೇದು ಆರಂಭ ಆಗಿಲ್ಲ ಅಂದರೆ ದೇವ್ರು ಏನೋ ಒಳ್ಳೆಯದನ್ನು ಸೃಷ್ಟಿಸ್ತಾ ಇದ್ದಾರೆ. ಸೃಷ್ಟಿದ ತಕ್ಷಣ ಹೇಳ್ತಾರೆ ಇದು ಒಳ್ಳೆಯದು ಅಂತ. ಹಲ್ಲೆಲೂಯಾ. ಅವ್ರು ಏನೋ ಒಳ್ಳೇದು ಪ್ರಿಪೇರ್ ಮಾಡ್ತಾ ಇದ್ದಾರೆ, ತಯಾರಿಸ್ತಾ ಇದ್ದಾರೆ. ಅವ್ರು ತಯಾರು ಮಾಡಿದ ತಕ್ಷಣ ಹೇಳ್ತಾರೆ ಇದು ಪೂರ್ಣಗೊಂಡಿದೆ, ಇದು ಒಳ್ಳೇದಂತ. ಅರ್ಧಂಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ನನ್ನ ಒಂದು ರೀಸೆಂಟ್ ಕ್ಲೈಂಟ್ ಇತ್ತು ಲ್ಯಾವೆಲ್ ರೋಡಲ್ಲಿ. ಆ ಬಿಲ್ಡಿಂಗ್ನ ರೆಡಿ ಮಾಡುವಾಗ, ಮೇಕಿಂಗ್ ವಿಡಿಯೋ ಎಲ್ಲ ಎಡಿಟ್ ಮಾಡುವಾಗ ಅದ್ರ ಬಗ್ಗೆ ಆಲೋಚಿಸುವಾಗ ಇದೇನು ಕಟ್ತಾ ಇದ್ದಾರೆ ಇವರು, ಬರೀ ವೆಲ್ಡಿಂಗ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ರೀಸೆಂಟಾಗಿ ಅದು ಲಾಂಚ್ ಆದಾಗ ಅದರ ಕಂಪ್ಲೀಟ್ ವಿಡಿಯೋ ಒಂದು ಆಂಬಿಯನ್ಸ್ ಕ್ಲಿಪ್ಸ್ ನೋಡುವಾಗ ಎಷ್ಟು ಅಸ್ಥೆಟಿಕ್ ಆಗಿದೆ ಅಂದರೆ ಇಲ್ಲೇನೇನ ಮಣ್ಗುಡ್ಡೆ ಹಾಕಿದ್ದು ಅನ್ನುವ ಒಂದು ಆಲೋಚನೆ ಬಂತು. ಹಲ್ಲೆಲೂಯಾ. ಸೊ ತಯಾರಿಕೆಯ ಒಂದು ಹಂತದಲ್ಲಿ ಪ್ರಿಪರೇಷನ್ ಪ್ರೋಸೆಸ್ಸಲ್ಲಿ ಯಾವುದು ಚೆನ್ನಾಗಿ ಕಾಣಿಸಲ್ಲ, ಬಟ್ ಅದು ಮುಗಿದ ನಂತರ ದೇವರು ನೋಡಿ ಹೇಳ್ತಾರೆ ಇದು ಒಳ್ಳೆಯದಂತ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಾರೆ ನನ್ನ ಜೀವಿತದಲ್ಲಿ ಏನೋ ತಯಾರಾಗ್ತಾ ಇದೆ ಅಂತ? ಹೇಳ್ರಿ, ಏನೋ ತಯಾರಾಗ್ತಾ ಇದೆ ಅಂತ. ದೇವರು ಅದನ್ನು ಪೂರ್ಣಗೊಳಿಸಿ ಹೇಳ್ತಾರೆ ಇದು ಒಳ್ಳೆಯದು ಅಂತ. ಹಲ್ಲೆಲೂಯಾ. ಸೊ ನನ್ನ ಒಂದು ಟಾಪಿಕ್ಗೆ ನಾನು ಆಳವಾಗಿ ಇಳಿಯುವುದಕ್ಕೆ ಹೋಗ್ತೀನಿ. ಸೊ ದ ಮಾಸ್ಟರ್ ಆಫ್ ಗುಡ್ನೆಸ್ ಅಂದ ತಕ್ಷಣ ನಿಮ್ಮ ಬದುಕಿನಲ್ಲಿ ಏನೇನು ಎಲ್ಲ ಶುಭಗಳು ದೇವ್ರು ಕೊಟ್ಟಿದ್ದಾರೆ. ದೇವ್ರ ಕುಟುಂಬವನ್ನು ಒದಗಿಸ್ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಎಸ್, 3 ಹೊತ್ತು ಊಟ ಕೊಡ್ತಿದ್ದಾರಲ್ಲ ಅದು ಆಶೀರ್ವಾದ ಅಲ್ಲ. ಇಲ್ಲ, ಎಷ್ಟೋ ಜನಕ್ಕೆ ಇವತ್ತು ಇನ್ನೂ 1 ಹೊತ್ತು ಊಟಕ್ಕೆ ಅವರು ಪ್ರಯಾಸ ಪಡೋರಿದ್ದಾರೆ. ಒಳ್ಳೆ ಬಟ್ಟೆ ಇದೆ ಅಲ್ಲ, ಒಳ್ಳೆ ಮನೆ ಇದೆ ಅಲ್ಲ, ಇದೆಲ್ಲವೂ ಆತನ ಒಳ್ಳೆ ಕಾರ್ಯಗಳೇ. ಹಲ್ಲೆಲೂಯಾ. ನಮಗೆ ಒಳ್ಳೆ ಎಜುಕೇಷನ್ ಸಿಕ್ಕಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್, ಅದು ಒಳ್ಳೆ ಕಾರ್ಯ. ಹಲ್ಲೆಲೂಯಾ. ನಾವು ಆಸೆ ಪಟ್ಟ ಕಾರ್ಯಗಳನ್ನು ನಮ್ಮ ಮಕ್ಕಳ ಜೀವಿತದಲ್ಲಿ ನೋಡ್ತಾ ಇದ್ದೀವಿ, ಅದು ಒಳ್ಳೆ ಕಾರ್ಯ. ಇದೆಲ್ಲ ಎಣಿಸುವಾಗ ಸೊ ನಮ್ಮ ಗುಡ್ನೆಸ್ ಲಿಸ್ಟ್ ಇದೆಯಲ್ಲ, ಆ ಒಳ್ಳೆತನದ ಲಿಸ್ಟು ಅದು ತುಂಬ ಉದ್ದಕ್ಕೆ ಹೋಗುತ್ತೆ ಅನ್ನೋರೊಂದು ಜೋರಾಗಿ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನಾನು ಕಳೆದ ಸುಮಾರು 2 ಗಂಟೆವರೆಗೂ ನಾನೇ ಸ್ವತಃ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿ ನನ್ನ ನೋಟ್ಸ್ ನಾನು ನಿಲ್ಲಿಸಿದೆ. ಹಲ್ಲೆಲೂಯಾ. ಯಾಕಂದರೆ ಆಲೋಚಿಸ್ತಾ ಹೋದರೆ ದೇವರು ಮಾಡಿರುವ ಒಳ್ಳೆ ಕಾರ್ಯಗಳು ಬಹಳ ದೊಡ್ಡದಿದೆ. ಇದೆಯಾ? ಹಲ್ಲೆಲೂಯಾ. ನಾನು ಆಲೋಚಿಸ್ತಾ ಇದ್ದೆ, ಕಳೆದ ದಿನದಲ್ಲೂ ಕೂಡ ನಮ್ಮ ಹಿಂದಿ ಸರ್ವಿಸ್ ರೊಟ್ಟಿಗೆ ಮಾತನಾಡ್ತಾ ಇದ್ದೆ. 22 ಲಕ್ಷ ಸಾಲ ಇರುವಾಗ ಇದ್ದಂಥ ಈ ಸ್ಥಳವನ್ನು ನಾವು ಕಳ್ಕೊಳ್ಳುವ ಪರಿಸ್ಥಿತಿಯಲ್ಲಿದ್ವಿ. ಜನ ಎಲ್ಲ ಗುರುತಿಸಿ ಹೇಳ್ತಿದ್ರು ಏನು ಮಾಡ್ಬೋದು ಈ ಜಾಗದಲ್ಲಿ, ಇವ್ರು ಹಿಂಗೇನಾ ಅಂತ. ಹಲ್ಲೆಲೂಯಾ. ಆದರೆ ಆಲೋಚನೆಯಲ್ಲಿ ಗಮನಿಸಿದ್ರೆ ನಮಗೆ ಶುಭ ಕೃಪೆ ಯಾವ ಪ್ರಕಾರ ಹಿಂಬಾಲಿಸ್ತದಂತಂದರೆ ಇಲ್ಲೇ ಆ ಘಟನೆಗಳು ನಡೆದಿತ್ತಾ ಅಂತ ಗಮನಕ್ಕೂ ನಮಗೆ ಬರೋದಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಅಷ್ಟು ಲಕ್ಷಾಂತರ ರೂಪಾಯಿ ನಮಗೆ ಸಾಲ ಇದ್ದು ಸ್ವಂತ ಜಾಗಗಳನ್ನು ಕಳ್ಕೊಳ್ಳುವ ಅವಸ್ಥೆ ಬಂದಾಗಲೂ ಕೂಡ ನಾವು ಕೇಳಿದ್ದು ಒಂದೇ, ದೇವರೇ ನಿನ್ನ ಶುಭ ಹಿಂಬಾಲಿಸಲಿ, ನಿನ್ನ ಕೃಪೆ ಹಿಂಬಾಲಿಸಲಿ. ಹಲ್ಲೆಲೂಯಾ. ಆ ಹಿಂಬಾಲಿಸೋದು ಯಾವ ಪ್ರಕಾರ ಇರ್ತದಂತಂದರೆ ನೀವು ಎಂತಹ ಕಠಿಣ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಿಮ್ಮ ಹಿಂದೆಗಡೆ ಆತನ ಶುಭ ಕೃಪೆ ಹಿಂಬಾಲಿಸ್ತಿದೆ ಅಂದರೆ ನಿಮ್ಮ ಪ್ರಗತಿ ಯಾರು ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವೇ, ನಮ್ಮ ಕುಟುಂಬವೇ ಸಾಕ್ಷಿ. ಹಲ್ಲೆಲೂಯಾ. ಇನ್ನು ನಮ್ಮ ಪ್ರಗತಿ ಯಾರು ನಿಲ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತನ ಶುಭ ಕೃಪೆ ಪ್ರಲಾಪದಲ್ಲಿ ಹೇಳೋ ಪ್ರಕಾರ ದಿನವೂ ಹೊಸದಾಗಿ ಬರ್ತದಂತೆ. ಎಷ್ಟು ಜನರಿಗೆ ದಿನಾಗಲೂ ಒಂದೇ ಅಡುಗೆ ತಿಂದು ಬೇಜಾರಾಗ್ತದೆ? ಆಗ್ತದ? ದೇವ್ರ ಸ್ತೋತ್ರ. ಶ್ರೀಕಾಂತ್ ಬ್ರದರ್ ಫಸ್ಟ್ ಕೈ ಎತ್ತರು, ಬ್ರದರ್ ಫಸ್ಟ್ ಬೇಜಾರಾಗ್ತದೆ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ಸಿ, ಅಡುಗೆ ಅಂತ ಬಂದಾಗಲೇ ನಮಗೆ ದಿನಾಗಲೂ ಒಂದೇ ಅಡುಗೆ ಇದ್ದರೆ ಇಷ್ಟ ಆಗಲ್ಲ. ಆಗ್ತದ? ಅಥವಾ ದಿನಾಗಲೂ ಒಂದೇ ಬಟ್ಟೆ ಅಂದರೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಯಾಕಂದರೆ ನಾವು ದಿನಾಗಲೂ ಹೊಸತನವನ್ನು ಬಯಸುವಂಥ ಯುಗದಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ದಿನಾಗಲೂ ಏನಾದರೂ ಕೇಳಿದ ಕಥೆನೇ ಮನೇಲಿ ಬಂದ ತಕ್ಷಣ ಕೇಳ್ತಾ ಇದ್ದಾರೆ, ಇರಿಟೇಟ್ ಆಗಿಬಿಡುತ್ತೆ.
ಹಲ್ಲೆಲೂಯಾ. ಅಥವಾ ಯಾವುದಾದ್ರು ವ್ಯಕ್ತಿ ಅವ್ನು ನೋಡಿದ ತಕ್ಷಣ ಅವ್ನು ಮತ್ತೆ ಅದೇ ಗೋಲ್ಡ್ ಹೇಳ್ತಾನಪ್ಪ ಅಂತೇಳಿ ಅವ್ರು ಬಳಿ. ಯಾಕಂದರೆ ನಾವು ದಿನಾಗಲೂ ಅದೇ ರೀಲ್ಸ್ ತಿರುಗಿಸ್ತಿರ್ತೀವಿ. ಅದೇ ಇವಾಗ ಈ ಹಳೆ ಕಾಲದ ಪಿಕ್ಚರಲ್ಲೆಲ್ಲ ರೀಲ್ ಕಟ್ ಮಾಡಿ ಎಡಿಟ್ ಮಾಡಿ ಅವ್ರು ದಿನಾಗಲೂ ತಿರುಗಿಸ್ತಾ ಇರಬೇಕಾಗಿ ಆ ಜೀವನ ಇದೆ ಅಲ್ಲ, ಅದು ಬಹಳ ಇರಿಟೇಷನ್. ಹಲ್ಲೆಲೂಯಾ. ಇವತ್ತು ಏನೇ ಇರಲಿ ಬಹಳ ಕ್ವಿಕ್ಕಾಗಿ ಜನಕ್ಕೆ ಬೇಕು. ಹಲ್ಲೆಲೂಯಾ. ನಾನು ಆಯ್ಕೆ ಮಾಡುವ, ನಾನು ಇಷ್ಟಪಡುವ ಆಹಾರ ನನಗೆ ವಿತಿನ್ 15 ನಿಮಿಷದಲ್ಲಿ ನನ್ನ ಬಾಗಿಲಲ್ಲಿ ಇರಬೇಕನ್ನುವ ಒಂದು ಸ್ಪೀಡಲ್ಲಿ ಇವತ್ತು ಜಗತ್ತಿದೆ. ಹಲ್ಲೆಲೂಯಾ. ಹಾಗಿರುವಾಗ ನಾವು ಯಾಕೆ ವಿಶ್ವಾಸಿಗಳು ಇನ್ನು ನನ್ನ ಜೀವಿತ ಎಷ್ಟೇ ತಿರುಗಿಸಿದ್ರೂ ಹಳೆ ಕಥೆನೇ ಕಾಣಿಸ್ತಿದೆ ಅಂತ ಕೂತಿದ್ದೀವಿ? ವೈ? ನಮಗೆ ಹೊಸದು ಬೇಕಂತ ನಾವು ಯಾವತ್ತೂ ಪ್ರಾರ್ಥಿಸ್ತಾ ಇಲ್ವಾ? ಅಥವಾ ದೇವರೇ ನನ್ನ ಜೀವಿತದಲ್ಲಿ ನೀನು ಏನು ಒಳ್ಳೇದು ಇಟ್ಟಿದೆಯಾ ತೋರ್ಸಪ್ಪ ಅಂತ ನಾವು ಯಾವತ್ತೂ ಕೇಳ್ತಿಲ್ವಾ? ಅಥವಾ ನಾವು ಕಾಂಪ್ರಮೈಸ್ ಆಗಿ ಇಷ್ಟೇ ಇದೆಯಲ್ಲ ಸಾಕು ಬಿಡು, ಇಷ್ಟೇ ತಾನೇ ನಮ್ಮ ಜೀವನ ಅಂದ್ಕೊಂಡು ಏನು ಕಾಂಪ್ರಮೈಸ್ ಆಗಿ ಹೋಗ್ತಾ ಇದ್ದೀವ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ದಿನ ಹೋಗಿ ಕುರುಡರನ್ನೇ ವಾಸಿ ಮಾಡ್ತಿದ್ರ? ಹಲ್ಲೆಲೂಯಾ. ಯೇಸುವಿನ ಸೇವೆಯಲ್ಲಿ ದಿನವೂ ಕೂಡ ಹೊಸ ಮಿರಾಕಲ್ಗಳು ದೇವ್ರು ತೋರಿಸ್ತಿದ್ರು. ಹಲ್ಲೆಲೂಯಾ. ಅಂಥ ದೇವರು ನಾವು ಇವತ್ತು ಆರಾಧಿಸ್ತಿದ್ವಿ. ಆದರೂ ಯಾಕೆ ನಮ್ಮ ಜೀವಿತ ಇನ್ನು ತಿರುಗಿಸಿದ್ರೆ ಮತ್ತೆ ಅದೇ ಪುಟ್ಟ, ತಿರುಗಿಸಿದ್ರೆ ಮತ್ತೆ ಅದೇ ಕತೆ? ವೈ? ಯಾಕೆ ಹೊಸತನಗಳು ನಮ್ಮಲ್ಲಿಲ್ಲ? ಯಾಕೆ ಪ್ರಗತಿ? ವೈ ದೇರ್ ಇಸ್ ನೋ ಪ್ರೋಗ್ರೆಸ್? ಯಾಕೆ ನಮ್ಮ ಜೀವಿತ ಮೇಲಿಂದ ಮೇಲಕ್ಕೆ ಹೋಗ್ತಾ ಇಲ್ಲ? ಸ್ಟಾಗ್ನೆಂಟ್ ಆಗಿ ಈ ನಿಂತು ನೀರು ಏನಾಗ್ತದೆ ಹೇಳ್ರಿ? ಪಾಚಿ ಆಗ್ತದೆ, ಕೊಳಿತದೆ ಅದು. ಹಲ್ಲೆಲೂಯಾ. ಹೇಳ್ಬಿಡ್ರಿ ಮತ್ತೆ ಏನೋ ನಾವು ಕೆಸರಲ್ಲಿ ಹರಡಿದ ಕಮಲ ಅಂತ. ನೋ. ಹಲ್ಲೆಲೂಯಾ. ಅದೆಲ್ಲ ಮೂವಿಗೆ ಅಥವಾ ಆ್ಯಕ್ಷನ್ಗೆ ಹೇಳೋಕ್ಕೆ ಸೂಟೇಬಲ್ ಅದು. ಇಲ್ಲ ಬ್ರದರ್, ನಾವು ಕೆಸರಲ್ಲೇ ಇದ್ದರೂ ಅಲ್ಲಿ ಒಂದು ಕಮಲ ಅರಳುತ್ತೆ. ಹಲ್ಲೆಲೂಯಾ. ನಾವು ಕರ್ತನ ಮಕ್ಕಳು, ಯೇಸುವಿನ ಮಕ್ಕಳು. ನಾವು ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ಉದಯದಲ್ಲಿನೇ ಒಂದು ಹೊಸ ಕೃಪೆಯನ್ನು ನಾವು ನೋಡುವವರಾಗಬೇಕಾ? ಒಂದು ವೇಳೆ ಅದು ನೀವು ನೋಡ್ತಿಲ್ಲ ಅಂದರೆ ದೇವ್ರಿಗೆ ಹೇಳ್ರಿ, ದೇವರೇ ನನ್ನ ಜೀವಿತದಲ್ಲಿ ಎವ್ರಿ ಡೇ ಹೇಳ್ರಿ, ಪ್ರತಿದಿನ ಹೇಳ್ರಿ, ಪ್ರತಿದಿನ ನನಗೊಂದು ಹೊಸ ಕೃಪೆ ನೀನು ಕೊಡುವಯ್ಯ. ಹಲ್ಲೆಲೂಯಾ. ಜನ ಏನಾದರೂ ಮಾತಾಡಲಿ, ನೀವು ಹೊಸತನಗಳನ್ನು ದೇವರಲ್ಲಿ ಕೇಳೋದನ್ನು ಮಾತ್ರ ನಿಲ್ಲಿಸ್ಬೇಡ್ರಿ. ಹಲ್ಲೆಲೂಯಾ. ಆಶೀರ್ವದಿಸೋದು ಜನ ಅಲ್ಲ, ಹೌದಾ? ಜನನೇ ಬ್ರದರ್ ನನಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿರೋದು ಅನ್ನೋರು ಯಾರಾದರೂ ಇದ್ದರೆ ನೀವು ಅವ್ರಿಗಾಗಿ ಹೆಚ್ಚು ಪ್ರಾರ್ಥಿಸ್ರಿ. ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ಅವರ ಮುಖ ಒಂದು ಒರಿಜಿನಾಲಿಟಿ ನಿಮ್ಗೆ ಗೊತ್ತಾಗ್ತದೆ. ಅವಾಗ ಯಾರು ಸಹಾಯ ಮಾಡಿದ್ರು ನಿಮ್ಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಜನ ನನ್ನ ಟಾಪಿಕ್ ನಾನು ಬಿಟ್ಬಿಟ್ಟೆ ಅನಿಸ್ತು. ದೇವ್ರ ಸ್ತೋತ್ರ. ದೇವರಾತ್ಮನ ಬೇರೆಯೇ ಹೇಳ್ತಾ ಇದ್ದಾರೆ. ನಾವು ನಮ್ಮ ಆಶೀರ್ವಾದಗಳನ್ನು ದಿನನಿತ್ಯವೂ ದೇವರ ಹತ್ರ ಪಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಂದರೆ ದೇವರು ದಿನಾಗ್ಲೂ ಹೊಸದು ಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ. ಒಪ್ಕೊಳ್ತೀರಾ? ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಒಂದು 3 ತಿಂಗಳ ಹಿಂದೆ ಇದ್ದ ಬದುಕು ಇವತ್ತು ನನ್ನ ಜೀವಿತದಲ್ಲಿ ಇಲ್ಲ ಬ್ರದರ್? ಹಲ್ಲೆಲೂಯಾ. ಒಂದು 2 ವರ್ಷದ ಹಿಂದೆ ಇದ್ದ ನನ್ನ ಜೀವಿತ ಇವತ್ತು ಹಾಗೇ ಇಲ್ಲ. ಹಲ್ಲೆಲೂಯಾ. ಅಂದರೆ ದೇವರ ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. ಹಲ್ಲೆಲೂಯಾ. ಒಂದು ವೇಳೆ ಏನಾದರೂ ತಲೆಮಾರಿಂದ ವರ್ಷಗಳಿಂದ ಅದೇ ಕತೆ ಅದೇ ರಾಗ ಆಗಿಬಿಟ್ಟಿದೆ ಅಂದರೆ ನಾನು ಹೇಳ್ತೀನಿ, ದೇವರ ಬಳಿಗೆ ಓಡಿ 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 ಬಾ. ಹಲ್ಲೆಲೂಯಾ. ಎವ್ರಿ ಡೇ ನಮ್ಮ ದಿನದ ಆರಂಭ ಅದು ಡಿಫ್ರೆಂಟ್ ಆಗಿರ್ಬೇಕು. ಹಲ್ಲೆಲೂಯಾ. ಆತ್ಮೀಕವಾಗಿರುವ ನಾವು ದಿನಾಗಲೂ ದೇವ್ರ ಹತ್ರ ಕೇಳಬೇಕು, ದೇವರೇ ಏನಾದರೂ ಹೊಸತನದಲ್ಲಿ ಆಶೀರ್ವದಿಸು. ಶಿಷ್ಯಂದರು ಬಹಳ ಎಕ್ಸೈಟ್ ಆಗಿದ್ರು ಯೇಸುವಿನೊಟ್ಟಿಗೆ ಪ್ರಯಾಣಿಸುವುದಕ್ಕೆ. ಯಾಕಂದರೆ ಯೇಸುವಿನ ಜೊತೆ ಹೋದಾಗಲೆಲ್ಲ ಒಂದು ಹೊಸ ಅದ್ಭುತ ನೋಡ್ತೀವಿ. ಯೇಸುವಿನ ಜೊತೆ ಹೋದಾಗಲೆಲ್ಲ ಒಂದು ಮಿರಾಕಲ್, ಒಂದು ಆಶೀರ್ವಾದ, ಒಂದು ಹೊಸ ಪ್ರಸಂಗ, ಒಂದು ಹೊಸ ಸಾಮ್ಯ ನಾವು ಕೇಳ್ತೀವಿ. ನೀವು ಅಷ್ಟೇ ಪ್ರತಿ ಭಾನುವಾರ ಆಲಯಕ್ಕೆ ಬರುವಾಗ ಒಂದು ಹೊಸ ಎಕ್ಸೈಟ್ಮೆಂಟಲ್ಲಿ ಬರಬೇಕು. ಎಷ್ಟು ಜನ ಎಕ್ಸೈಟ್ಮೆಂಟಲ್ಲಿ ಬರ್ತೀರಾ? ಹಲ್ಲೆಲೂಯಾ. ಎಷ್ಟು ಜನ ಫ್ರೈಡೇ ನೈಟಿಂದ ಪ್ರಿಪೇರ್ ಆಗಿ ಬರ್ತೀರಾ? ಇನ್ಕ್ಲೂಡಿಂಗ್ ನೀವು ಹಾಕೋ ಡ್ರೆಸ್ಸನ್ನು ಕೂಡ ನಾನು ಹೇಳ್ತೀನಿ. ನಾವು ಯಾರಿಗೂ ಕಡಿಮೆ ಇಲ್ಲ. ಒಪ್ಕೊಳ್ತೀರಾ ಅದನ್ನು? ಇಲ್ಲ, ಕ್ರಿಶ್ಚಿಯನ್ಸ್ ಅಂದರೆ ತುಂಬ ಸಾಲ ಮಾಡ್ಕೊಂಡು ಸೋಕೊಂಡಿರೋರು ಅನ್ನೋರಿದ್ದರೆ ನಾನು ಹೇಳ್ತೀನಿ, ಫಸ್ಟ್ ಫಾಸ್ಟಿಂಗ್ ಪ್ರೇಯರ್ ಮಾಡಿ ಜೀವನ ಬದಲಿಸ್ಕೊಂಬಿಡ್ರಿ. ಹಲ್ಲೆಲೂಯಾ. ನಾವು ಯಾರಿಗೂ ಕಡಿಮೆ ಇಲ್ಲ. ಇದೀವಾ? ಒಂದು ವೇಳೆ ಇದ್ದರೆ ಹೇಳ್ರಿ, ನಿಮ್ಮ ದೇವರು ಯೇಸು ಸ್ವಾಮಿ ಅಲ್ಲ. ನಾನು ಹೇಳ್ಬಿಡ್ತೀನಿ. ಯಾಕಂದರೆ ನನ್ನ ದೇವ್ರು ಹೇಳ್ತಾರೆ, ಚಿನ್ನವು ನನ್ನದೇ, ಬೆಳ್ಳಿಯೋ ನನ್ನದೇ. ಹಲ್ಲೆಲೂಯಾ. ನಮಗೇನು ಕಡಿಮೆ ಇರಬಾರ್ದು. ಒಂದು ವೇಳೆ ಇದೆ ಅಂದರೆ ದೇವ್ರಿಗೆ ಹೇಳ್ರಿ, ದೇವರೇ ಕಡಿಮೆ ಇಲ್ಲದ ಹಾಗೆ ನಡೆಸು ಅಂತ. ಅವ್ರು ನಡೆಸ್ತಾರೆ. ಹಲ್ಲೆಲೂಯಾ. ಹೊಸದಾಗಿ ನಾವು ಗಮನಿಸುವಾಗ ನಮ್ಮ ಜೀವಿತ ಯಾವಾಗಲೂ ಇದ್ದಾಗೆ ಇದೆ ಅಂತಂದರೆ ಶುಭ ಕೃಪೆ ಎಲ್ಲೋ ಸ್ಟ್ರಕ್ ಆಗಿ ನಿಂತ್ಕೊಂಡು ಬಿಟ್ಟಿದೆ ಅಂತ. ಹಲ್ಲೆಲೂಯಾ.
ಅದು ಆ್ಯಕ್ಟಿವ್ ಆಗಬೇಕಂದ್ರೆ ನೀವು ಕರ್ತನೊಟ್ಟಿಗೆ ಚಲಿಸ್ತಾ ಇರಬೇಕು. ಆವಾಗಂತೂ ನಿಮ್ಮ ಜೀವಿತ ದಿನವೂ ನೀವು ಹೊಸ ಕೃಪೆಯನ್ನು ನೋಡ್ತೀರಾ. ಈಚ್ ಮಾರ್ನಿಂಗ್ ಈಸ್ ಮರ್ಸಿ ಆ್ಯಂಡ್ ಗುಡ್ನೆಸ್ ಇಸ್ ಫ್ರೆಶ್ ಅಂತ ವಾಕ್ಯ ಹೇಳ್ತದೆ. ಪ್ರತಿದಿನ ಹಳೆ ತರಕಾರಿ ಮಾರ್ಕೆಟಲ್ಲಿ ಕಾಸು ಕೊಡುವಾಗ ನೀವು ಅವನೇನ ಹಳೇದು ಕೊಟ್ಟರೆ ಈಸ್ಕೊತೀರಾ? ಹಲ್ಲೆಲೂಯಾ. ಬಟ್ಟೆ ಹಾಕುವಾಗಲೂ ಅಷ್ಟೇ, ಆ ಬಟ್ಟೆ ತೆಗೆದುಕೊಳ್ಳುವಾಗ ಇದು ಹೊಸ ಪೀಸ್ ಕೊಡಿ, ಇದು ಟ್ರಯಲ್ ಪೀಸ್ ಬೇಡ ಅಂತ ಏನಾದರೂ ಒಂದು ಕಾರ್ಯ ಗಮನಿಸ್ರಿ, ಹಳೇದು ನಾವು ತಗೊಳ್ಳಲ್ಲ. ಹಲ್ಲೆಲೂಯಾ. ಆದರೆ ಆಲಯಕ್ಕೆ ಬರುವ ನಮ್ಮ ಜೀವಿತ ಮಾತ್ರ ಇದ್ದಂಗೆ ಇರಲಿ ಬಿಡಿ, ಏನಾಗುತ್ತೆ, ಅಯ್ಯೋ ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ವೈ? ಹಲ್ಲೆಲೂಯಾ. ಎವ್ರಿ ಸಂಡೇ ನೀವು ಹೊಸ ಬಟ್ಟೆ ಹಾಕೊಂಡು ಬಂದ್ರಿ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಫ್ರೈಡೇಯಿಂದನೇ ನಿಮ್ಮ ಔಟ್ಫಿಟ್ಟನ್ನು ನೀವು ಡಿಸೈನ್ ಮಾಡಿರಿ, ಅಂದರೆ ಪ್ರಿಪೇರ್ ಮಾಡಿರಿ. ಹೆಂಗೆ ಹೋಗ್ಬೇಕು ನಾನು ಚರ್ಚಿಗೆ, ಕುಟುಂಬವಾಗಿ ಹೇಗೆ ರೆಡಿ ಆಗಬೇಕು, ಆಲಯದಲ್ಲಿ ಹೇಗೆ ಅಪಿಯರ್ ಆಗಬೇಕು. ಆದಿಕಾಂಡ 50ನೇ ಅಧ್ಯಾಯದ 20ನೇ ವಚನದಲ್ಲಿ ನಮ್ಮ ಒಳ್ಳೆ ಕಾರ್ಯಗಳನ್ನು ಯಾರೂ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಯೋಸೇಫನ್ ಅವರಿಗೆ ನೋಡ್ರಿ, ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನೋಡ್ರಿ ಎಷ್ಟು ಆಶೀರ್ವಾದದ ಮಾತು ಯೋಸೇಫ್ ಹೇಳ್ತಾ ಇದ್ದಾನೆ. ನೀವಂತೂ ನನಗೆ ಕೇಳಾಗಬೇಕೆಂದೇನೆ ಎಣಿಸಿದ್ರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಲ್ಲೆಲೂಯಾ. ವೈ ಈಸ್ ಕಾಲ್ಡ್ ಆಸ್ ಮಾಸ್ಟರ್ ಆಫ್ ಗುಡ್ನೆಸ್. ಶುಭಗಳಿಗೆ ಯಾಕೆ ನನ್ನ ದೇವರು ಒಡೆಯನಂತ ಕರೆಯಲ್ಪಡ್ತಾನಂದರೆ, ಮನುಷ್ಯ ನಮ್ಮ ಬಗ್ಗೆ ಕೇಳಾಗಲಿ, ಇವನು ಹಾಳಾಗಿ ಹೋಗಲಿ, ಇವನು ಸೋತು ಹೋಗಲಿ, ಇವನು ಕುಗ್ಗಿ ಹೋಗಲಿ, ಮುರಿದು ಹೋಗಲಿ, ನಾಶವಾಗಲಿ ಅಂತಲೇ ಆಲೋಚಿಸಿದ್ರು. ನನ್ನ ದೇವರ ಆಲೋಚನೆ ಏನಿರ್ತದೆ ಗೊತ್ತಾ? ಮೇಲಾಗಬೇಕು. ಹೇಳ್ರಿ, ಮೇಲಾಗಬೇಕಂತಾನೆ. ಕೈ ಎತ್ತಿಡ್ರಿ, ಮೇಲಾಗಬೇಕಂತಾನೆ. ಹಲ್ಲೆಲೂಯಾ. ಅದಕ್ಕೆ ಅವತ್ತು ಹೇಳ್ತೀನಲ್ಲ, ಕಂಪ್ಯಾರಿಸನ್ ಲೈಫ್ ಫಸ್ಟ್ ಡಿಲೀಟ್ ಮಾಡಿಬಿಡ್ರಿ. ಹಲ್ಲೆಲೂಯಾ. ನನ್ನ ದೇವರು ಅವ್ರ್ಯಾರನ್ನೂ ನೋಡಿ ನಿನ್ನನ್ನು ಉಂಟು ಮಾಡಿಲ್ಲ, ದೇವರು ತನ್ನನ್ನು ತಾನು ನೋಡಿ ನಿಮ್ಮನ್ನು ಉಂಟು ಮಾಡಿರೋದ. ಹಲ್ಲೆಲೂಯಾ. ನಾವು ಪ್ರೇಯರ್ ಮಾಡೋ ರೀತಿ ತಪ್ಪು. ದೇವರೇ ಅವ್ರಿಗಿದೆಯಲ್ಲ ಹಂಗೇ ಕೊಡಪ್ಪ, ದೇಸ್ ನೋ ರಾಂಗ್. ಹಲ್ಲೆಲೂಯಾ. ದೇವ್ರಿಗೆ ಹೇಳ್ರಿ, ದೇವರೇ ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಅಕಾರ್ಡಿಂಗ್ ಟು ಯುವರ್ ರಿಚ್ನೆಸ್ ಆ್ಯಂಡ್ ಗ್ಲೋರಿ. ಹಲ್ಲೆಲೂಯಾ. ನಾವು ಕಂಪ್ಯಾರಿಸನ್ ಲೈಫಿಗೆ ಹೋಗ್ಬಿಟ್ರೆ ಏನಾಗ್ತದೆ ಗೊತ್ತಾ? ನಮಗೆ ಬರಬೇಕಾದದ್ದು ನಮಗೆ ಬರಲ್ಲ, ನಾವು ಬೇಡ್ಕೊಂಡಿದ್ದಂತೂ ಸಿಗೋದೇ ಇಲ್ಲ. ಅಲ್ಲೆಲ್ಲೂ ನಾವು ಕೇಳೋದು, ದೇವ್ರೆ ಅವ್ರಿಗಿದೆಯಲ್ಲ ಇಲ್ಲ ದೇವ್ರೆ. ದೇವರು ಅವ್ರನ್ನ ನೋಡಿ ಏನು ನಿನ್ನನ್ನು ಸೃಷ್ಟಿ ಮಾಡಿಲ್ಲ. ಯು ಆರ್ ನಾಟ್ ಎನ್ ಜೆರಾಕ್ಸ್ ಪೀಸ್. ಹಲ್ಲೆಲೂಯಾ. ನಾವು ಜೆರಾಕ್ಸ್ ಪೀಸ್ ಥರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾವು ಉಂಟಾಗಿದ್ದೀವ. ಹಲ್ಲೆಲೂಯಾ. ದೇವರು ನನ್ನನ್ನು ನಿಮ್ಮನ್ನು ತನ್ನ ಸ್ವಾರೂಪ್ಯದಲ್ಲಿ, ಹಲ್ಲೆಲೂಯಾ, ಆತನ ಸ್ವಾರೂಪ್ಯದಲ್ಲಿಯೇ ಸೃಷ್ಟಿಸಲ್ಪಟ್ಟಂಥ ನಾವು ಆತನ ಲೆವೆಲಲ್ಲೇ ನಾವು ಪ್ರಾರ್ಥಿಸ್ಬೇಕು. ಈ ಚೋಟ ಪ್ರೇಯರೆಲ್ಲ ಸ್ಟಾಪ್ ಮಾಡಿರಿ. ಹಲ್ಲೆಲೂಯಾ. ಯಾಕಂದರೆ ವಚನ ಹೇಳ್ತದೆ, ನಿನ್ನ ಹೆಸರಿಗೆ ತಕ್ಕ ಹಾಗೆ. ಹಲ್ಲೆಲೂಯಾ. ತನ್ನ ಹೆಸರಿಗೆ ತಕ್ಕ ಹಾಗೆ ಅಂದರೆ ನಮ್ಮ ಅಪ್ಪನ ವ್ಯಾಲ್ಯೂ ಏನಿದೆಯೋ ಏಸಪ್ಪಂದು ಅದೇ ವ್ಯಾಲ್ಯೂಲ್ಲೇ ಆಶೀರ್ವದಿಸಂತ ಕೇಳಬೇಕಾ? ಹಲ್ಲೆಲೂಯಾ. ಅದೇ ಆತನು ಶುಭಗಳಿಗೆ ಒಡೆಯನನ್ನುವುದನ್ನು ನಾವು ಜನರಿಗೆ ತೋರಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೋಸೇಫನನ್ನು ಸ್ವಂತ ಅಣ್ಣಂದರು ತಡ್ಕೊಳಕ್ಕಾಗಿಲ್ಲ ರೀ ಅವನ ಆಶೀರ್ವಾದ. ಇನ್ನು ಬಾಲ್ಯದಲ್ಲಿರುವಾಗಲೇ ಅವನ ಫ್ಯೂಚರ್ನ ಅಣ್ಣಂದರು ನೋಡಿಬಿಟ್ರು, ಓ ಇವನನ್ನು ಬಿಟ್ಟರೆ ಆಗಲ್ಲಪ್ಪ. ಆ ಥರ ನಿಮ್ಗೆ ಯಾರಾದರೂ ಮಾಡಿದಾರ? ತುಂಬ ಮನೆಯವರೇ ನಾನು ಭಾಳ ಹೊಟ್ಟೆ ಕಿಚ್ಚಿಂದ ಮಾಡಿದ್ದಾರೆ ಅಂದರೆ ಹೇಳ್ರಿ ದೇವ್ರಿಗೆ ಸ್ತೋತ್ರ. ಅವ್ರು ಮಾಡಿದ್ದು ಒಳ್ಳೆಯಕ್ಕಾಗಿನೇ. ಹಲ್ಲೆಲೂಯಾ. ಅವ್ರು ಮಾಡಿದ್ದು ಒಳ್ಳೆಯದಕ್ಕೆ, ಅವತ್ತು ಅವ್ರು ನಿಮ್ಮನ್ನ ತುಳಿದಿದ್ದು ಒಳ್ಳೆಯದಕ್ಕೆ. ಯಾಕಂದರೆ ಅವರು ತುಳಿದಿದ್ರು ದೇವರು ನಿಮ್ಮನ್ನು ಎತ್ತುತ್ತಾರೆ ಅನ್ನೋದನ್ನು ನೀವು ಅರಿತುಕೊಂಡ್ರಲ್ಲ, ಅದೇ ಆಶೀರ್ವಾದ. ಹಲ್ಲೆಲೂಯಾ. ವಚನ ಹೇಳ್ತಿದೆ, ನೀವು ನನಗೆ ಕೇಡಾಗಬೇಕಂತ ಮಾಡಿದ್ರಿ, ಭಯಪಡಬೇಡ್ರಿ, ನಾನೇನು ದೇವ್ರ ಪ್ರತಿನಿಧಿ ಅಲ್ಲ, ನಾನು ನಿಮ್ಗೇನು ಮಾಡಲ್ಲ. ನೀವು ಕೇಡಾಗಬೇಕಂದ್ರು ದೇವ್ರು ನನ್ನನ್ನು ಮೇಲಾಗಬೇಕೆಂದೇ ಸಂಕಲ್ಪಿಸಿ, ಅವರ ಸಂಕಲ್ಪನೆ ನೆರವೇರ್ತಿದ್ದೇನೆ ನನ್ನ ಬಾಳಿನಲ್ಲಿ ಅನ್ನೋರೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಯಾಕಂದರೆ ವಚನ ಹೇಳ್ತದೆ, ಯೋಸೇಫನನ್ನು ಮನೆಯಿಂದಲೇ ಏನು ಮಾಡಿದ್ರು, ಅಣ್ಣಂದರು ಹಿಂಸಿಸೋದಕ್ಕೆ ಆರಂಭಿಸಿ ಒಂದಿನ ಕಾಡಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನು ಸರಿಯಾಗಿ ಒಡೆದು ಅವನನ್ನು ಒಂದು ಗುಂಡೀಲಿ ಹಾಕಿ ಮುಚ್ಚಾಕ್ಬಿಡೋಣ ಅಂತ ಆಲೋಚಿಸಿದ್ರು. ಅಂದರೂ ಅರ್ಥ ಆಯಿತು, ನಾವು ತೋಡೋ ಗುಂಡೀಲಿ ಇವನನ್ನು ಹಾಕಿದ್ರು ಇವನು ಆರಾಧಿಸೋ ದೇವರನ್ನು ಎತ್ತುತ್ತಾರೆ ಅಂತ. ಮತ್ತು ಅವರೇ ತೋಡಿದ್ದು ವಾಪಸ್ ಎತ್ತಿಬಿಟ್ಟು ಹೇಳಿದ್ರು, ಇವನು ನಾವು ಮಾರಾಕ್ಬಿಡೋಣ ಅಂದ್ಬಿಟ್ಟು. ಹಲ್ಲೆಲೂಯಾ. ಮಾರಾಕ್ಬಿಡೋಣ ಅಂತೇಳಿ 20 ರೂಪಾಯಿಗೆ ಮಾರಿದ್ರು.
ಆವಾಗ್ಲೂ ದೇವರ ಕೃಪೆ ಅವನನ್ನು ಹಿಂಬಾಲಿಸ್ತಾನೆ ಹೋಯ್ತು. ನಾನು ಹೇಳ್ತೀನಿ, ಜನ ನಿಮಗೆ ಎಷ್ಟೇ ಕೇಡು ಬಗೆದ್ರು ನಿಮ್ಮ ಹಿಂದುಗಡೆ ಒಂದು ಶುಭ ಕೃಪೆ ಹಿಂಬಾಲಿಸ್ತಿದ್ರೆ ನಿಮ್ಮ ಪ್ರಗತಿಯನ್ನು ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ? ಹೇಳ್ರಿ, ಇಲ್ಲ ಇಲ್ಲ. ಹಲ್ಲೆಲೂಯ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಸತ್ಯವೇದದಲ್ಲಿ ಯೋಸೇಫನ್ ಬಾಳಿನಲ್ಲಿ ನಡೆದಿದೆ ಅಂದರೆ ಶುಭ ಕೃಪೆ ನಿಮ್ಮ ಹಿಂಬಾಲಿಸಿದ್ರೆ ನಿಮ್ಮ ಬಾಳಿನಲ್ಲಿಯೂ ನಡೆಯುತ್ತೆ. ಬಿಕಾಸ್ ವಿ ಆರ್ ಸರ್ವಿಂಗ್ ಎ ಮಾಸ್ಟರ್ ಆಫ್ ಗುಡ್ನೆಸ್. ನಾವು ಒಂದು ಶುಭಗಳ ಒಡೆಯನನ್ನು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.